ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನನ್ನ ಮೊದಲನೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ನನ್ನ ಕಡೆಯಿಂದ ಈ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇನು ಇವ್ರು ಗೌರಿ ಹಬ್ಬಕ್ಕೆ ಅಂತ ವಿಶ್ ಮಾಡಿ ಎಲ್ಲೋ ಹೋಗ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾವಿವತ್ತು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಇದು ಒಂದು ಪವರ್ಫುಲ್ ದೇವರು. ಈ ಬೆಟ್ಟ ಅಂದರೆ ಈ ದೇವರು ಲೊಕೇಟ್ ಆಗಿರೋದು ಅರಸೀಕೆರೆ ತಾಲೂಕಿನ ಯಾದಾಪುರ ಅನ್ನೋ ಒಂದು ಊರಿನಲ್ಲಿ. ನಾವು ತುಂಬ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮೊದಲನೇ ವಿಡಿಯೋ ಆ ದೇವರ ಆ ಸನ್ನಿಧಾನದಲ್ಲಿ ಶೂಟ್ ಮಾಡಿಕೊಂಡು ಅದನ್ನೇ ನಿಮಗೆ ಪೋಸ್ಟ್ ಮಾಡಬೇಕು ಅನ್ನೋದಿತ್ತು. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಹೋಗಿದ್ದು ಬೆಳಗ್ಗೆ ಒಂದು 9:30 9:45 ಆಗಿತ್ತು. ಹೋದ ತಕ್ಷಣ ದೇವ್ರಿಗೊಂದು ನಮಸ್ಕಾರ ಹಾಕಿ ಒಂದು ಕರ್ಪೂರ ಹಚ್ಚಾಕಿ, ಇವ್ರು ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಕರ್ಪೂರ ಎಲ್ಲ ಹಚ್ಚಾಕಿ ದೇವಸ್ಥಾನದ ಮೆಟ್ಲು ಹತ್ಲಿಕ್ಕೆ ಶುರು ಮಾಡಿದ್ವಿ. ಇವ್ನು ನನ್ನ ಪುಟ್ಟ ಮಗ, ಅವನ ಹೆಸರು ಧನ್ವಿತ್ ಅಂತ, ಮತ್ತು ಇವಳ ಮಗಳು ಸನ್ನಿಧಿ ಅಂತ, ಅವ್ರು ನಮ್ಮ ಮನೆಯವರು. ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಹೋಗಿ ಬೆಳಗ್ಗೆ ಒಂದು 9:30 9:45 ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹತ್ತಬೇಕಾದ್ರೆ ತುಂಬ ಕಾಲು ನೋವಾಗುತ್ತೇನೋ ಅನ್ನೋ ಥರ ಫೀಲಿಂಗ್ ಎಲ್ಲ ಇತ್ತು. ತುಂಬ ಸಲ ಆ್ಯಕ್ಚುಲಿ ಹೋಗಿದ್ದೀವಿ, ಬಟ್ ಇವಾಗ ನಡುವೆ ಒಂದು 2 ಇಯರ್ಸ್ ಸ್ವಲ್ಪ ಬ್ರೇಕ್ ತೊಗೊಂಡಿದ್ವಿ. ಹೋಗೋಕ್ಕಾಗಿರಲೇ ಇಲ್ಲ, ತುಂಬ ಬ್ಯುಸಿ ಇರೋದ್ರಿಂದ. ಸೊ ಹತ್ಲಿಕ್ಕೆ ಶುರು ಮಾಡಿದ್ವಿ. ಇವ್ರು ನಮ್ಮ ಸಿಸ್ಟರು. ಸೊ ಹತ್ತುತ್ತಾ ಮಕ್ಕಳು ನಮಗಿಂತ ತುಂಬ ಆ್ಯಕ್ಟಿವ್ ಆಗಿ ಮೊದಲೇ ಹತ್ಕೊಂಡು ಹೋಗ್ಬಿಟ್ರು. ಕೊನೆಗೂ ತಂದೆ ದರ್ಶನ ಆಗೋಯಿತು. ನನಗಂತೂ ತುಂಬ ಸಮಾಧಾನ ಅನ್ನಿಸ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಅಪ್ಪಣೆಗಳನ್ನು ಕೇಳ್ಬೋದು. ಅಂದರೆ ನಮಗೇನಾದರೂ ಡೌಟ್ಸ್ ಇದ್ದರೆ ಮತ್ತು ನಮಗೇನಾದರೂ ವಿಚಾರಗಳಲ್ಲಿ ಗೊಂದಲಗಳಿದ್ದರೆ ಈ ದೇವ್ರ ಹತ್ರ ಬಂದು ಕೇಳಿದ್ರೆ ಆಗುತ್ತೆ ಅಂತ ತುಂಬ ನಂಬ್ತಾರೆ. ನಾನು ಕೂಡ ತುಂಬ ಸಲ ಕೇಳಿದ್ದೀನಿ. ನನಗದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅಪ್ಪಣೆ ಎಲ್ಲ ಕೇಳಿಕೊಂಡು ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಮತ್ತು ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಅಲ್ಲಿ ನೋಡು ದೊಡ್ಡವರೆಲ್ಲ ನಡ್ಕೊಂಡು ಹೋಗ್ತಿರೋ ಎಲ್ಲ ಒಳ್ಳೆ ಇರುವೆಗಳ ಥರ ಅನ್ನಿಸ್ತಿದ್ದಾರೆ, ಕಾರೆಲ್ಲ ಮಕ್ಕಳು ಟಾಯ್ ಕಾರ್ ಥರ ಕಾಣಿಸ್ತಿದೆ. ಈ ಥರ ಎಲ್ಲ ವ್ಯೂ ಎಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 10 ಮಿನಿಟ್ಸ್ ಕೂತಿದ್ವಿ. ಎಲ್ಲ ಬಾಳೆಹಣ್ಣು 101 ಎಡೆ ಹಾಕಿಸಿದವರು ಬಾಳೆಹಣ್ಣು ತಮಟ ಎಲ್ಲ ಕೊಟ್ಟರು. ಅದನ್ನೆಲ್ಲ ತಿಂದ್ಕೊಂಡು ನಾವು ಕೂಡ ಇಡ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಕೆಳಗಡೆ ತಿನ್ನೋಣ ಅಂತ. ಮತ್ತು ನಿಧಾನಕ್ಕೆ ಬೆಟ್ಟನ ಇಳ್ಕೊಂಡು ಇವಾಗ ಕೆಳಗಡೆ ಬಂದ್ವಿ. ನಾವು ತಂದಿದ್ದು ಇಡ್ಲಿ ಏನಕ್ಕೂ ಯೂಸ್ ಆಗಲಿಲ್ಲ, ಯಾಕೆಂದರೆ ಅಲ್ಲಿ ತುಂಬ ಚೆನ್ನಾಗಿ ಪ್ರಸಾದ ಕೊಡ್ತಾಯಿದ್ರು. ಮತ್ತು ಈ ಅಜ್ಜಿದಿರನ್ನ ನೋಡಿ ನನಗಂತೂ ಸ್ವಲ್ಪ ಬೇಜಾರು ಅನ್ನಿಸ್ತು. ಪಾಪ ಎಷ್ಟು ವಯಸ್ಸಾಗಿದೆ, ಇವಾಗಲೂ ಕೂಡ ಕೂತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಬಂದವ್ರ ಕಡೆ ಏನಾದರೂ ಕೊಟ್ಟಿದ್ದು ನಿಸ್ಕೊಂಡು ತಿಂತಾಯಿದ್ರು. ತುಂಬ ಒಂಥರ ಬೇಜಾರು ಅನ್ನಿಸ್ತು. ಮತ್ತು ನಮ್ಮ ಮನೆಯವ್ರು ಇವಾಗ ಬಾ ಹೋಗೋಣ ಊಟಕ್ಕೆ. ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಅನ್ನತೋ ಪ್ರಾಣ ಪರಾಣತೋ ಪರಾಕ್ರಮ ಅಂತ. ಅದೇ ಥರ ಹೇಳ್ಕೊಂಡು ಇಲ್ಲಿಂದ ಹೊರಟರು. ಬನ್ನಿ ಊಟ ಮಾಡೋಣ ಅಂಥೇಳಿ. ಸೊ ನಾವು ತೊಗೊಂಡೋಗಿದ್ದು ಇಡ್ಲಿನ ಉಡ್ಲೇ ಇಲ್ಲ, ಹೋಗಿ ಡೈರೆಕ್ಟಾಗಿ ಊಟ ಮಾಡಿದ್ವಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಗಳನ್ನ ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.